ಹಾಯ್ ಹಲೋ ಸ್ನೇಹಿತರೆ, ನಮ್ಮ ಅಡುಗೆ ಮನೆ ರೆಸಿಪೀಸ್ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ಕಾವ್ಯ ಮಾಡುವ ನಮಸ್ಕಾರಗಳು. ನಾವು ಇವತ್ತು ರೊಟ್ಟಿ ಮತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಅಥವಾ ಹಸಿ ಖಾರ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ನಮ್ಮ ಹಳ್ಳಿ ಸೈಡ ಈ ಹಸಿಮೆಣಸಿನ್ಕಾಯಿ ಚಟ್ನಿನ ಭಾಳ ಮಾಡಿ ತಿಂತಾರ್ರಿ ಆಯಿಗಳೆಲ್ಲ. ಈಗ ಅದನ್ನು ಹೆಂಗೆ ಮಾಡೋದು ಅಂತ ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಕೋಬೇಕ್ರಿ. ಆಮೇಲೆ ಸ್ವಚ್ಛ ತೊಳೆದಿರೋ ಮೆಣಸಿನ್ಕಾಯಿನ ಅದರೊಳಗೆ ಹಾಕ್ಬೇಕ್ರಿ. ಮುರಿದು ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಅದನ್ನು ಚಂದಂಗೆ 1-2 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡಿ ಆದಮೇಲೆ ನಾವು ಉದ್ದುದ್ದಾಗಿ ಈರುಳ್ಳಿಯನ್ನು ಹೆಚ್ಚಿಟ್ಕೋಬೇಕ್ರಿ. ನೋಡಿರಿ ಹೆಂಗೆ ಫ್ರೈ ಆಗತ್ತವು, ಎಷ್ಟು ಚಂದ ಫ್ರೈ ಆಗತ್ತವು. ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ. ಉದ್ದುದ್ದಾಗಿ ನಾವು ಈರುಳ್ಳಿನ ಕಟ್ ಮಾಡ್ಕೋಬೇಕ್ರಿ. ಆಮೇಲೆ ಈರುಳ್ಳಿನ ಫ್ರೈ ಮಾಡಿದ ಮೆಣಸಿನ್ಕಾಯಿ ಒಳಗೆ ಹಾಕಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡಬೇಕ್ರಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡು ಚೆಂದಂಗೆ ಫ್ರೈ ಆಗಬೇಕು. ಲೋ ಫ್ಲೇಮ್ ಒಳಗನೆ ಇಡಬೇಕ್ರಿ ಗ್ಯಾಸನ್ನ. ಈಗ ಎರಡು ಫ್ರೈ ಆಗಿದಾವ್ರಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಅದಕ್ಕೆ ನಾವು ಒಂದು 5-6 ಹೆಸರು ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕ್ರಿ. ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಬೇಕ್ರಿ ಅಥವಾ ಒಂದು ಪ್ಲೇಟನ್ನು ಮುಚ್ಚ್ರಿ ಅದ್ರೊಳಗೆ. ಅಂದ್ರೆ ಮೆಣಸಿನ್ಕಾಯಿ ಎಲ್ಲ ಫುಲ್ ಸಾಫ್ಟ್ ಆಗಬೇಕು. ಒಂದು 5 ನಿಮಿಷ ಮುಚ್ಚ್ರಿ. ಆಮೇಲೆ ತೆಗೆದ್ಬಿಟ್ಟು ಮಿಕ್ಸಿ ಮಾಡೋರಿದ್ರಂದ್ರೆ ಮಿಕ್ಸರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೋದು ರೀ. ಆದರೆ ನಮ್ಮ ಹಳ್ಳಿ ಸೈಡ ಹಿಂಗೆ ಆಯಿಗಳೆಲ್ಲ ಜಜ್ಜಿ ಮಾಡ್ತಾರೆ ರೀ. ಜಜ್ಜಿ ಮಾಡೋದ್ರಿಂದ ಅದರ ಟೇಸ್ಟ್ ಬೇರೆ ಬರ್ತೈತೆ ರೀ. ಅದಕ್ಕೆ ನಾವು ಮೆಣಸಿನ್ಕಾಯಿ ಚಟ್ನಿನ ಜಜ್ಜಿ ಮಾಡೋದು ಹೆಂಗಂತ ತೋರ್ಸಾಕ್ತೀವಿ ರೀ. ಸಣ್ಣಾಗಿ ಹಿಂಗೆ ಕುಟ್ಕೋಬೇಕ್ರಿ. ಈಗ ನೋಡಿರಿ ಪೂರ್ತಿಯಾಗಿ ನಮ್ಮ ಮೆಣಸಿನ್ಕಾಯಿ ಚಟ್ನಿ ರೆಡಿ ಆಗೈತ್ರಿ. ನೋಡಿರಿ ಎಷ್ಟು ಚಂದಾಗೈತಿ. ಇದು ಮೆಣಸಿನ್ಕಾಯಿ ಚಟ್ನಿನ ಮಿಕ್ಸರ್ ಹಾಕಿ ಮಾಡಿದ್ವು ಅಂದ್ರೆ ಫುಲ್ ಎಲ್ಲ ಇದನ್ನ ಆಗಿಬಿಡ್ತೈತ್ರಿ. ಅದು ನುಣ್ಣಗೆ ಆತೈತಿ. ಅದನ್ನ ಹಿಂಗೆ ನಾವು ಜಜ್ಕೊಂಡು ಮಾಡಿದ್ವು ಅಂದ್ರೆ ಚೆಂದಾಗ ಬರ್ತೈತ್ರಿ. ಈಗ ರೊಟ್ಟಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಒಂದು ಬೊಗಣಿ ಇಟ್ಟು ಅದ್ರೊಳಗೆ ನೀರು ಹಾಕಿ ನೀರು ಕುದಿಯೋ ತನಕ ಬಿಡಬೇಕ್ರಿ. ಅಷ್ಟರೊಳಗೆ ನಾವು ಹಿಟ್ಟು ಚಾನ್ಸ್ಕೊಂಡು ತೊಗೊಳ್ಳೋಣ್ರಿ. ಜೋಳದ ಹಿಟ್ಟು ರೀ, ಜೋಳದ ರೊಟ್ಟಿ. ಹಿಟ್ಟು ಸನ್ಸಿದಾದ್ಮೇಲೆ ಈಗ ನೋಡಿರಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗೈತಿ. ನೋಡಿರಿ ನಿಮಗೆ ಕಾಣತೈತಿ ನೀರು ಕುದಿಯೋಕೆ ಸ್ಟಾರ್ಟ್ ಆಗೈತಿ. ಈಗ ಕುದಿಯೋ ನೀರನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಹಿಟ್ಟೊಳಗೆ ಹಾಕ್ಕೊಂಡ್ರಿ. ಈಗ ಇದನ್ನು ಚಂದಾಗ ಬಿಸಿ ನೀರು ಇರ್ತಾವ್ರಿ. ಕುದಿ ನೀರಾಗ ಕೈ ಹಾಕಬೇಡ್ರಿ. ಒಂದು ಚಮಚ ತೊಗೊಂಡು ಚಂದಂಗೆ ಅದನ್ನು ಮಿಕ್ಸ್ ಮಾಡ್ಕೊರಿ. ಹಿಂಗೆ ಚಂದಂಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಲಿ ನಾದ್ಕೋಬೇಕ್ರಿ. ರೊಟ್ಟಿ ಹಿಟ್ಟ ನಾವು ಎಷ್ಟು ಚಂದ ನಾದ್ತೀವಿ ಅಷ್ಟು ಚಂದ ರೊಟ್ಟಿ ಬರ್ತಾವ್ರಿ. ಈಗ ತಣ್ಣೀರು ತೊಗೊಂಡು ಸ್ವಲ್ಪ ಹೊತ್ತಾಗಿ ನೀರನ್ನು ಹಾಕ್ಕೊಂಡು ನಾವು ನಾದಬೇಕಾಕೈತ್ರಿ. ಒಮ್ಮೆ ನೀರು ಬಳಸ್ಕೋಬಾರ್ದ್ರಿ. ಸ್ವಲ್ಪ ತೊಗೊಂಡು ಹಾಕ್ಕೋಬೇಕ್ರಿ ನೀರು. ಮತ್ತು ಚಂದಾಗ ಒತ್ತಿ ನಾದಬೇಕ್ರಿ ಹಿಟ್ಟನ್ನು. ಅಂದ್ರೆ ಚಂದ ರೊಟ್ಟಿ ಬರ್ತಾವ್ರಿ. ಎಷ್ಟು ಚಂದ ನಾದ್ತೀವಿ ಅಷ್ಟು ಚಂದ ರೊಟ್ಟಿ ಬರ್ತಾವ್ರಿ. ಈಗ ನೋಡಿರಿ ಭಾಳ ಗಟ್ಟಿ ಆಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ನಾದಬೇಕ್ರಿ. ಭಾಳ ತೆಳ್ಳಗನೂ ಮಾಡಬಾರ್ದ್ರಿ. ಹಿಟ್ಟು ಭಾಳ ಗಟ್ಟಿಯಾಗಿನೂ ಇರಬಾರ್ದ್ರಿ. ಈಗ ಕಾಣತೈತಲ್ರಿ ನಿಮ್ಗೆ ಹಿಟ್ಟು ನೋಡಿರಿ ಎಷ್ಟು ಚಂದ ಕಾಣತೈತಿ. ಈಗ ಒಂದು ಗ್ಯಾಸ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ತೆವಿ ಇಟ್ಟು ತೆವಿ ಕಾಯಕ್ಕೆ ಬಿಡ್ಬೇಕ್ರಿ. ಜೋರು ಇಡಬೇಕ್ರಿ ಗ್ಯಾಸ್. ಲೋ ಫ್ಲೇಮ್ ಒಳಗೆ ಇಡಬೇಡ್ರಿ, ಹೈ ಫ್ಲೇಮ್ ಇಡಬೇಕ್ರಿ. ಈಗ ಮೀಡಿಯಮ್ದಾಗ ಎಣ್ಣೆ ತೊಗೊಂಡು ನಾವು ರೊಟ್ಟಿ ಮಾಡ್ಕೊಂಡು ರೊಟ್ಟಿನ 4 ಬೆಳ್ಳಿಂದ ಚಂದಂಗೆ ತಟ್ಕೋಬೇಕ್ರಿ. ಫಸ್ಟು ಹಂಗೆ ತಟ್ಕೊಂಡು ಅದನ್ನು ದೊಡ್ಡದು ಮಾಡಬೇಕ್ರಿ. ಕೆಳಗೆ ಒಂದು ಸ್ವಲ್ಪ ಹಿಟ್ಟು ಹೆಚ್ಚು ಹಾಕ್ಬೇಕ್ರಿ. ಅಂದ್ರೆ ರೊಟ್ಟಿ ತಿರುಗ್ತಾವ್ರಿ. ನಮ್ಮ ಕೆಳಗೆ ಹಿಟ್ಟು ಹಾಕಲಿಲ್ಲ ಅಂದ್ರೆ ರೊಟ್ಟಿ ಮೆತ್ಕೊಂಡು ಕೊಟ್ಟು ಬಿಡ್ತೈತ್ರಿ. ಒಂದು ಕೈಲಿ ತಿರುಗಿಸ್ಬೇಕ್ರಿ, ಇನ್ನೊಂದು ಕೈಲಿ ಚಂದಾಗ ಮಾಡಬೇಕ್ರಿ. ಆಮೇಲೆ 2 ಕೈಯಿಂದ ರೊಟ್ಟಿ ಚಂದಾಗ ಬರೋದು. ಒಂದು ಕೈಲಿ ತಿರುಗಿಸೋದು, ಒಂದು ಕೈಲಿ ಬರೋದು ಮಾಡಬೇಕ್ರಿ. ಅಂದ್ರೆ ರೊಟ್ಟಿ ಗೋಲಾಗಿ ಬರ್ತಾವೆ. ಯಾರು ಫಸ್ಟ್ ಟೈಮ್ ರೊಟ್ಟಿ ಕಲಿಯಾಕತ್ತಿದ್ರಿ ಅಂದ್ರೆ ಟ್ರೈ ಮಾಡಿ ಒಂದ್ಸಲ. ಸ್ವಲ್ಪ ಹಿಟ್ಟು ಗಟ್ಟಿ
ನಾದ್ಕೊಂಡು ಹಿಂಗೆ ರೌಂಡ್ ರೊಟ್ಟಿ ಫ್ರೈ ಮಾಡಿ ನೋಡಿರಿ. ನಮ್ಮ ರೊಟ್ಟಿ ಎಷ್ಟು ಗೋಲಾಗಿ ಬಂದೈತಿ ನೀವು ನೋಡ್ತೀರಿ, ಎಷ್ಟು ಚಂದ ಬಂದೈತಿ ರೊಟ್ಟಿ. ಈಗ ನಾವು ಅದನ್ನು ಬೇಯಿಸ್ಕೊಳ್ಳೋಣ್ರಿ. ನಮ್ಮ ತೆವಿನೂ ಕಾದೈತ್ರಿ. ಈಗ ರೊಟ್ಟಿನ ಎತ್ತಿ ಹಾಕ್ಕೊಳ್ಳೋಣ್ರಿ. ಸಾವ್ಕಾಸ ಎತ್ತಿ ಹಾಕೋಬೇಕ್ರಿ. ಇದು ಚಪಾತಿ ಹಂಗಲ್ರಿ, ಹರಿದು ಹೋಗಿಬಿಡ್ತೈತಿ ರೀ ರೊಟ್ಟಿ. ಅದಕ್ಕೆ ಚಂದಾಗ ಸಾವ್ಕಾಸ ತೊಗೋಬೇಕ್ರಿ. ಈಗ ಅದಕ್ಕೆ ನೀರು ಹಚ್ಕೋಬೇಕ್ರಿ. ಬಟ್ಟೆಯಿಂದಾರ ನೀರು ಹಚ್ಕೊರಿ, ಇಲ್ಲ ಕೈಲಿಂದಾರ ಹಚ್ಕೊರಿ. ನೀರು ಎಲ್ಲ ಕಡೆ ಚಂದಾಗ ಹತ್ಬೇಕ್ರಿ. ಗ್ಯಾಸ್ ಜೋರನ್ನ ಇಡಬೇಕ್ರಿ. ಲೋ ಫ್ಲೇಮ್ ಒಳಗೆ ಮಾಡೋದಿಲ್ಲ ರೀ, ರೊಟ್ಟಿ ಬೇಯಂಗಿಲ್ಲ ರೀ. ಈಗ ನೋಡಿರಿ, ಮ್ಯಾಲಿನ ನೀರು ಸ್ವಲ್ಪ ಆರಿದಂಗೆ ಆಗೈತೆ ರೀ. ನಾವು ರೊಟ್ಟಿನ ಈಗ ಹೊಳಿಸಿ ಹಾಕೋಬೇಕ್ರಿ. ನೋಡಿರಿ, ರೊಟ್ಟಿ ಬೇಯಾಕತೈತಿ. ಸ್ವಲ್ಪ ಒತ್ತಬೇಕ್ರಿ ಅದನ್ನು. ಈಗ ಹೊಳಿಸಿ ಹಾಕೋಬೇಕ್ರಿ. ಒಂದು ಕಡೆ ಬೇಯ್ದೈತಿ ನೋಡಿರಿ. ನಮ್ಮ ರೊಟ್ಟಿ ಎಷ್ಟು ಚಂದ ಉಬ್ಬಾಕತ್ತಿತ್ತು ನೋಡಿರಿ, ಎಷ್ಟು ಚಂದ ಉಬ್ಬಿತು. ಚಂದಂಗೆ ಎರಡು ಬದಿ ಚಂದಂಗೆ ಬೇಯಿಸ್ಕೋಬೇಕ್ರಿ. ಈಗ ನಮ್ಮ ರೊಟ್ಟಿ ಪೂರ್ತಿ ಬೇಯ್ದಿತ್ತು ನೋಡಿರಿ. ರೊಟ್ಟಿ ರೆಡಿ ಆಯ್ತು ರೀ. ಈಗ ಇನ್ಕ ಮಾಡಿದ್ದವ್ರಲ್ಲೇ ಚಟ್ನಿ, ಮೆಣಸಿನ್ಕಾಯಿ ಚಟ್ನಿ ಮತ್ತು ರೊಟ್ಟಿ ಕಾಂಬಿನೇಷನ್ ಮಸ್ತಾಗಿರ್ತೈತೆ ರೀ. ನೀವು ಮನ್ಯಾಗ ಟ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ತಿಂದು ಹೆಂಗಾಗೈತೆ ಅಂತ ಟೇಸ್ಟ್ ಮಾಡಿ ಹೇಳ್ರಿ ನಮಗೂ. ನೋಡಿರಿ ಎಷ್ಟು ಚೆಂದಾಗಿ ಕಾಣತೈತಿ. ನಮ್ಮ ಚಾನಲ್ನ ಹೊಸದಾಗಿ ನೋಡಾಕತ್ತಿದ್ರಿ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕಾನ್ ಒತ್ತೋದನ್ನು ಒಟ್ಟು ಮರಿಬೇಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.